ಏನಪ್ಪ ಇವರು ಛೇ ಅನ್ನೋ ಮಟ್ಟಕ್ಕೆ ಬಂದಿದೆ. ಲಿಂಬಾವಳಿ ಯತ್ನಾಳ್ ಜೊತೆ ಪೋಸ್ ಕೊಡೋದಕ್ಕೆ ಮುಂದೆ. ಲಿಂಬಾವಳಿ ಅವರಿಗೆ ಅಮಿತ್ ಶಾ ದೆಹಲಿಗೆ ಬನ್ನಿ ಮಾತಾಡೋಣ ಅಂದಿದ್ದಾರೆ. ಲಿಂಬಾವಳಿ ಕೊಟ್ಟ ಚೀಟಿ ನೋಡಿ ಅಮಿತ್ ಶಾ ಯಾರೇ ಅಂದಿಲ್ಲ. ಸಡನ್ ಆಗಿ ಇಟ್ಟ ಬಾಂಬ್ಗೆ ಬೆದರಿ ಹೋದ ಯಡಿಯೂರಪ್ಪನವರು ಪಕ್ಷದ ಹಿರಿಯ ನಾಯಕರನ್ನ ವಿಜೇಂದ್ರ ಯಾರೇ ಅನ್ನಲ್ಲ. ಬಿಜೆಪಿ ಅಂಗಳದಲ್ಲಿ ಎದ್ದಿರೋ ಭಿನ್ನ ಮತದ ಹೊಗೆ ಇದೆಯಲ್ಲ, ಇದು ಈ ಕಾಲಕ್ಕೆ ಕಮ್ಮಿ ಆಗೋ ಮಾತೇ ಇಲ್ಲ. ರಾಜ್ಯಾಧ್ಯಕ್ಷನ ಕುರ್ಚಿಯಿಂದ ನಾನು ಇಳಿಯಲ್ಲ ಅಂತ ವಿಜೇಂದ್ರ, ನಾವು ಬಿಡಲ್ಲ ಅಂತ ವಿರೋಧಿಗಳು. ಈ ಹಗ್ಗ ಜಗ್ಗಾಟ ನೋಡಿ ನೋಡಿ ಏನಾಗ್ಬಿಟ್ಟಿದೆ ಅಂದರೆ, ಈ ಕೆಳಹಂತದ ನಾಯಕರೇ ರೋಸ್ ಹೋಗ್ಬಿಟ್ಟಿದ್ದಾರಂತೆ. ಏನಪ್ಪ ಇವರು ಛೇ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇದರ ನಡುವೆ ಏನಾಗಿದೆ, ಪಕ್ಷದ ಹೈಕಮಾಂಡ್ ಟಚ್ನಲ್ಲಿರುವಂಥ ಕೆಲವರಂತೂ ದಿಲ್ಲಿ ನಾಯಕರ ಪಾಲಿಗೆ ಬೆನ್ನಿಗೆ ಬಿದ್ದ ಬೇತಾಳಗಳ ಥರ ಆಗ್ಬಿಟ್ಟಿದ್ದಾರೆ. ರಾಜ್ಯ ನಾಯಕರು ಕೊಡೋ ದೂರುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆಯಂತೆ ದಿಲ್ಲಿ ನಾಯಕರಿಗೆ. ಅವರಂತೂ ಇವರೆಲ್ಲರನ್ನೂ ಹೋಲ್ಸೇಲ್ ಆಗಿ ಡಿಟರ್ಜೆಂಟ್ ಹಾಕಿ ವಾಶ್ ಔಟ್ ಮಾಡ್ಬಿಡೋಣ ಅನ್ನೋ ಮಟ್ಟಕ್ಕೆ ಬೇಜಾರು ಬಿದ್ದು ಹೋಗ್ಬಿಟ್ಟಿದ್ದಾರಂತೆ. ಹಿಂಗಿರುವಾಗಲೇ ನಿನ್ನೆ ಅರವಿಂದ್ ಲಿಂಬಾವಳಿಯವರು ಚೀಟಿ ವಿಚಾರ ವಿಜೇಂದ್ರ ಬಣಕ್ಕೆ ಚಿಟ್ಟಿಡಿಸ್ಬಿಟ್ಟಿದೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ನೀವು ಒಂದು ವಿಚಾರವನ್ನು ಗಮನಿಸಬಹುದು. ಅದೇನು ಗೊತ್ತಾ, ಈ ಅಧ್ಯಕ್ಷ ಸ್ಥಾನದ ವಿಚಾರ ಮೊದಲಿಗೆ ಲೈಮ್ ಲೈಟಿಗೆ ಬಂದಾಗ ಇವರು ಸೀನ್ನಲ್ಲೇ ಇರಲಿಲ್ಲ. ಆದರೆ 2 ತಿಂಗಳ ಹಿಂದೆ ಇದ್ದಕ್ಕಿದ್ದಂಗೆ ಯತ್ನಾಳ್ ಬಣದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಒಂದು ಕಾರಣವೂ ಇದೆ. ಅದೇನು ಅಂದರೆ, ಯತ್ನಾಳ್ಗಿಂತ ಲಿಂಬಾವಳಿಯವರು ಹೈಕಮಾಂಡ್ ಬಳಗದ ಜೊತೆ ತುಂಬ ಚೆನ್ನಾಗಿದ್ದಾರೆ. ಇದೇ ಕಾರಣಕ್ಕೆ ಲಿಂಬಾವಳಿ ಯತ್ನಾಳ್ ಜೊತೆ ಪೋಸ್ ಕೊಡೋದಕ್ಕೆ ಮುಂದಾದರು. ಇದ್ರ ಜೊತೆ ಇನ್ನೊಂದು ವಿಷಯ ಅಂದರೆ, ಈ ಅಧ್ಯಕ್ಷಗಿರಿ ಹೋರಾಟ ಹೆಚ್ಚಾಯ್ತಲ್ಲ, ಆಗ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಯವರಿಗೆ ಕೊಡಬಹುದು ಅನ್ನೋ ಸುದ್ದಿಯೊಂದು ಸುಳಿದಾಡೋದಕ್ಕೆ ಶುರುವಾಯಿತು. ಯಾವಾಗ ಅಂಥದ್ದೊಂದು ಸುದ್ದಿ ಓಡಾಡೋಕ್ಕೆ ಶುರುವಾಯಿತೋ ಆಗ ಲಿಂಬಾವಳಿ ಸ್ವಲ್ಪ ಜೋರಾಗಿ ಓಡಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಿನ್ನೆ ಅಮಿತ್ ಶಾ ಜೊತೆ ಅವರು ಮಾಡಿದ ಚೀಟಿ ವ್ಯವಹಾರ ಈಗ ರಾಜ್ಯ ಬಿಜೆಪಿ ಮನೆಯಲ್ಲಿ ಕೋಲಾಹಲವನ್ನು ಎಬ್ಬಿಸ್ಬಿಟ್ಟಿದೆ. ಅದರಲ್ಲೂ ಬಿಜೆಪಿ ವಿಜೇಂದ್ರ ಹಾಗೆ ಅವರ ಬೆಂಬಲಿಗರು ತಲೆ ಕೆರ್ಕೊಳ್ಳೋ ಥರ ಆಗೋಗ್ಬಿಟ್ಟಿದೆ. ನಾವು ಮೊದಲೇ ಹೇಳಿದ್ವಲ್ಲ, ಹಂಗೆ ಲಿಂಬಾವಳಿಯವರಿಗೆ ಹೈಕಮಾಂಡ್ ನಾಯಕರ ಜೊತೆ ಒಂದಷ್ಟು ಲಿಂಕ್ ಚೆನ್ನಾಗಿದೆ. ಇದನ್ನ ಸಮಯ ಸಿಕ್ಕರೆ ಉಪಯೋಗಿಸ್ಕೊಳ್ಳೋ ಛಾತಿ ಕೂಡ ಇವ್ರಿಗೆ ಚೆನ್ನಾಗೇ ಇದೆ. ನಿನ್ನೆ ಖಾಸಗಿ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬಂದಿದ್ದಾಗ ಅದು ಮತ್ತೊಮ್ಮೆ ಅನಾವರಣಗೊಂಡಿದೆ. ಇಲ್ಲೇನಾಗಿದೆ ಅಂದರೆ, ಇವರೆಲ್ಲ ಒಂದೇ ವೇದಿಕೆಯಲ್ಲಿ ಇದ್ದರು. ಆಗ ಯಡಿಯೂರಪ್ಪ ಭಾಷಣಕ್ಕೆ ಎದ್ದು ಹೋದಾಗ ಕೈಯಲ್ಲೊಂದು ಕಾಗದ ಹಿಡ್ಕೊಂಡು ಲಿಂಬಾವಳಿಯವರು ಅಮಿತ್ ಶಾ ಅವ್ರ ಕೈ ಕೊಟ್ಟರು. ಅದನ್ನು ಓದಿದ್ದವರು ಏನೋ ಸನ್ನೆ ಮಾಡಿದ್ರು, ಆದರೆ ಅದರ ಅರ್ಥ, ಗೂಢ ಅರ್ಥ ಯಾರಿಗೂ ಗೊತ್ತಾಗಿಲ್ಲ. ಇದರಿಂದ ಅಪಾರ್ಥ ಆಗಿರೋದಂತೂ ಸತ್ಯ. ಒಂದು ಮೂಲದ ಪ್ರಕಾರ ಅಲ್ಲೇನಾಯಿತು ಅಂತಂದರೆ, ಲಿಂಬಾವಳಿಯವರಿಗೆ ಅಮಿತ್ ಶಾ ದೆಹಲಿಗೆ ಬನ್ನಿ ಮಾತಾಡೋಣ ಅಂದಿದ್ದಾರಂತೆ ಅನ್ನೋದು. ಮತ್ತೊಂದು ಏನಪ್ಪ ಅಂದರೆ, ಇಲ್ಲ ಹಂಗೇನೂ ಇಲ್ಲ, ಲಿಂಬಾವಳಿ ಕೊಟ್ಟ ಚೀಟಿ ನೋಡಿ ಅಮಿತ್ ಶಾ ಕ್ಯಾರೇ ಅಂದಿಲ್ಲ ಅಂತ ಇದ್ದಾರೆ. ಹೌದಾ? ಹಾಗಿದ್ರೆ ಲಿಂಬಾವಳಿ ಕೊಟ್ಟ ಚೀಟಿಯಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಅವರ ಆತ್ಮೀಯರು ಹೇಳೋದು ಬೇರೆ. ಅವರ ಪ್ರಕಾರ ಅದರಲ್ಲಿ 3 ಹೆಸರುಗಳಿದೆಯಂತೆ. ಆ 3 ಹೆಸರುಗಳನ್ನು ಬರೆದು ಲಿಂಬಾವಳಿ ಕೊಟ್ಟಿದ್ದಾರೆ ಅನ್ನೋದು ಸುದ್ದಿ. ಇದನ್ನು ವಿವರವಾಗಿ ಹೇಳಬೇಕು ಅಂದರೆ, ಕಳೆದ ತಿಂಗಳು ಲಿಂಬಾವಳಿ ರಾಜ್ಯಾಧ್ಯಕ್ಷರ ವಿಚಾರ ಮಾತಾಡೋದಕ್ಕೆ ತಾವೇ ದೆಹಲಿಗೆ ಹೋಗಿದ್ರು. ಆದರೆ ಹೈಕಮಾಂಡ್ ನಾಯಕರು ಇವರಿಗೆ ಟೈಮ್ ಕೊಡಲೇ ಇಲ್ಲ. ಇದರಿಂದ ಬರಿಗೈಲಿ ವಾಪಸ್ ಬಂದಿದ್ದಂಥ ಲಿಂಬಾವಳಿಯವರು ಸರಿಯಾದ ಟೈಮ್ ಕಾಯ್ತಾ ಇದ್ರು. ಅದು ನಿನ್ನೆ ಕೂಡ ಬಂದಿದೆ. ಒಂದೇ ವೇದಿಕೆಯಲ್ಲಿ ಅಮಿತ್ ಶಾಗೆ ಚೀಟಿಯನ್ನು ಕೊಟ್ಟರು. ಹಾಗಿದ್ರೆ ಆ ಚೀಟಿಯಲ್ಲಿ 3 ಜನರ ಹೆಸರನ್ನ ಬರೆದು ಕೊಟ್ಟಿದ್ದಾರಂತೆ. ಆದರೆ ಆ 3 ಯಾರು ಅನ್ನೋದೇ ಇಲ್ಲಿ ನಿಗೂಢ. ಅದರಲ್ಲಿ ತಮ್ಮ ಹೆಸರನ್ನು ಬರೆದುಕೊಂಡಿರಬಹುದಾ ಅಂತ ಕೇಳೋದಾದ್ರೆ ಇದ್ರೂ ಇರಬಹುದು ಅಂತ ಹೇಳ್ತದೆ ಕೆಲವು ಮೂಲಗಳು. ಇಲ್ಲಿ ಇನ್ನೊಂದು ಅನುಮಾನ ಏನಪ್ಪಾ ಅಂತಂದ್ರೆ, ಹಿಂಗೆ ಅಳದೂ ತೂಗಿ ಹೆಸರುಗಳನ್ನು ಕೊಡೋದಕ್ಕೆ ಅಮಿತ್ ಶಾ ಅವರೇ ಹೇಳಿದ್ರಾ, ಇದರಿಂದಲೇ ಲಿಂಬಾವಳಿಯವರು ವೇದಿಕೆ ಮೇಲೇನೆ ಚೀಟಿ ಕೊಟ್ರಾ ಅನ್ನೋದು. ಅವತ್ತು ದೆಹಲಿಗೆ ಲಿಂಬಾವಳಿಗೆ ಹೋಗಿದ್ದಾಗ ದೊಡ್ಡದೊಂದು ಫೈಲ್ ಇಳ್ಕೊಂಡೇ ಹೋಗಿದ್ರು. ಅದರಲ್ಲಿ ವಿಜೇಂದ್ರ ವಿರುದ್ಧ ಒಂದು ದೊಡ್ಡ ಕಥೆನೇ ಬರ್ಕೊಂಡು ಹೋಗಿದ್ರು.
ಪಕ್ಷದ ಹಿರಿಯ ನಾಯಕರನ್ನ ವಿಜೇಂದ್ರ ಕ್ಯಾರೆ ಅನ್ನಲ್ಲ, ಶಾಸಕರ ಮಾತಿಗೂ ಕಿಮ್ಮತ್ ಕೊಡಲ್ಲ. ಹೋಗ್ಲಿ, ರಾಜ್ಯ ಸರ್ಕಾರದ ವಿರುದ್ಧ ಯಾವುದಾದ್ರೂ ಹೋರಾಟ ಕೈಗೆತ್ಕೊಂಡ್ರು ಅದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲ್ಲ ಅಂತ ದೂರು ಬರ್ಕೊಂಡಿದ್ರಂತೆ. ಅಲ್ಲದೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ, ಅಲ್ಲದೆ ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ಕೂಡ ಲೋಪ ಎಸಗಿದ್ದಾರೆ ಅಂತೆಲ್ಲ ಬರ್ಕೊಂಡು ಇಟ್ಕೊಂಡಿದ್ರಂತೆ. ಆದರೆ ಅವತ್ತು ದಿಲ್ಲಿ ನಾಯಕರು ಇವರನ್ನ ಬಿಟ್ಕೊಳ್ಳದೆ ಇದ್ದಿದ್ರಿಂದ ಹಾಗೆ ಸುಮ್ಮನಿದ್ರು. ಇದೀಗ ನಿನ್ನೆ ಅದನ್ನೆಲ್ಲ ತಮ್ಮ ಚೀಟಿಯಲ್ಲಿ ಒಂದೇ ಸಾಲಿನಲ್ಲಿ ಹೇಳಿರ್ಬೋದಾ ಅನ್ನೋ ಪ್ರಶ್ನೆ ಕೂಡ ಇದೆ. ಲಿಂಬಾವಳಿಯವರು ಅಮಿತ್ ಶಾ ಅವರಿಗೆ ಚೀಟಿ ಕೊಟ್ಟಿದ್ದು ಗೊತ್ತಾಗ್ತಾ ಇದ್ದಂಗೆನೆ ಹೆಚ್ಚಾಗಿ ಬೆಚ್ಚಿ ಬಿದ್ದಿದ್ದೇನೆ ಯಡಿಯೂರಪ್ಪ ಹಾಗೆ ವಿಜೇಂದ್ರ ಅವರು. ಲಿಂಬಾವಳಿ ಸಡನ್ ಆಗಿ ಇಟ್ಟ ಬಾಂಬ್ಗೆ ಬೆದರಿ ಹೋದ ಯಡಿಯೂರಪ್ಪನವರು ಸಡನ್ ಅಲರ್ಟ್ ಆದ್ರಂತೆ. ಹೋಗಿ ಅಮಿತ್ ಶಾ ಜೊತೆ ಮಾತಾಡ್ಕೊಂಡು ಬಾ ಅಂತ ಆಜ್ಞೆ ಮಾಡಿದ್ರು. ಅಪ್ಪ ಹೇಳ್ತಿದ್ದಂಗೆನೆ ಓಡಿ ಹೋದಂತಹ ವಿಜೇಂದ್ರ ಅವರು ಅದು ಏನು ಮಾತಾಡ್ಬೋದ್ರೆ ಏನೋ ಗೊತ್ತಿಲ್ಲ. ಆದರೆ ಅದಕ್ಕೆ ಶಾ ಏನು ರಿಯಾಕ್ಟ್ ಮಾಡಿದ್ರು ಏನೋ ಅದು ಗೊತ್ತಿಲ್ಲ. ದುಗುಡದಲ್ಲೇ ವಿಜೇಂದ್ರ ಇದ್ದಾರೆ ಅನ್ನೋದು ಸುದ್ದಿ. ಲಿಂಬಾವಳಿ ಚೀಟಿ ಈಗ ಬಿಜೆಪಿ ಎರಡೂ ಬಣಗಳನ್ನು ಇನ್ನಷ್ಟು ಎಚ್ಚೆತ್ಕೊಳ್ಳೋ ಥರ ಮಾಡಿದೆ. ನಿನ್ನೆ ರಾತ್ರಿನೇ ವಿಜೇಂದ್ರ ತಮ್ಮ ಬೆಂಬಲಿಗರಿಗೆ ಫೋನ್ ಮಾಡಿ ಒಂದು ರೌಂಡ್ ಮಾತಾಡಿದಾರಂತೆ. ಅಲ್ಲದೆ ಲಿಂಬಾವಳಿ ಅವರ ಒಂದಿಷ್ಟು ಆಪ್ತರನ್ನು ಸಂಪರ್ಕ ಮಾಡಿಬಿಟ್ಟು ನಿಮ್ಮ ಸಾಹೇಬರು ಕೊಟ್ಟಿರೋ ಚೀಟಿಯಲ್ಲಿ ಏನಿರ್ಬೋದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದಾರಂತೆ. ಮತ್ತೊಂದು ಕಡೆ ಯತ್ನಾಳ್ ಬಣ ಕೂಡ ರಗ್ಗು ಕೊಡ್ಕೊಂಡು ಎದ್ದಿದೆ, ಇನ್ನಷ್ಟು ಚುರುಕಾಗಿದ್ದಾರಂತೆ. ಸದ್ಯದಲ್ಲೇ ಸಭೆ ನಡೆಸಲಿದ್ದಾರಂತೆ. ಅಲ್ಲದೆ ಅಧಿವೇಶನ ಮುಗಿದ ಕೂಡಲೇ ಇನ್ನೊಂದು ರೌಂಡ್ ಹೋರಾಟ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದಾರಂತೆ. ಇಲ್ಲಿ ಎರಡು ಬಣಗಳು ಮುಂದಿನ ದಿನದಲ್ಲಿ ಏನು ಮಾಡ್ತೋ ಏನೋ. ಸದ್ಯಕ್ಕಂತೂ ಲಿಂಬಾವಳಿ ಅಮಿತ್ ಶಾ ಅವರಿಗೆ ಕೊಟ್ಟ ಚೀಟಿ ಕೊಟ್ಟು ಬಿಜೆಪಿಯ ಎಲ್ಲರ ತಲೆಗೂ ಹುಳ ಬಿಟ್ಬಿಟ್ಟಿದ್ದಾರೆ. ಎಲ್ಲರೂ ತಮಗೆ ಮನಸ್ಸಿಗೆ ಬಂದಂಗೆ ಅರ್ಥ ಮಾಡ್ಕೋತಿದ್ದಾರೆ ಈ ವಿಚಾರನ. ಇಲ್ಲಿ ನಿಜ ಗೊತ್ತಾಗಬೇಕು ಅಂದರೆ ಅಮಿತ್ ಶಾ ಅವರೇ ಮಾತಾಡಬೇಕಷ್ಟೇ. ನಮಸ್ಕಾರ.